ಬೆಂಗಳೂರು ರಾತ್ರಿ 11 ಗಂಟೆ. ಅರ್ಜುನ್ ಎಂಬ ಸಾಫ್ಟ್ವೇರ್ ಎಂಜಿನಿಯರ್ ಆಫೀಸ್ ಕೆಲಸದಲ್ಲಿ ಬ್ಯುಸಿ. ಲ್ಯಾಪ್ಟಾಪ್, ಕಾಲ್ಸ್, ಮೀಟಿಂಗ್ಸ್. ಅಷ್ಟರಲ್ಲಿ ಅವನ ಫೋನ್ಗೆ ವಾಟ್ಸ್ಆ್ಯಪ್ ನೋಟಿಫಿಕೇಶನ್ ಬಂತು. ಅಮ್ಮ, ವಾಯ್ಸ್ ಮೆಸೇಜ್. ಅವನು ನೋಡಿ ಇಗ್ನೋರ್ ಮಾಡ್ದ. ನಾಳೆ ಕೇಳ್ತೀನಿ. ಮುಂದಿನ ದಿನವೂ ಬ್ಯುಸಿ. ವಾಯ್ಸ್ ನೋಟ್ ಇನ್ನೂ 100. ಮತ್ತೆ ರಾತ್ರಿ ಅಮ್ಮ ಕಾಲ್ ಮಾಡಿದ್ರು. ಅರ್ಜುನ್ ಹೇಳ್ದ, ಅಮ್ಮ ಪ್ಲೀಸ್, ಈಗ ಬ್ಯುಸಿ ಇದ್ದೀನಿ. ಅಮ್ಮ ಸಣ್ಣ ನಗು ಮಾಡಿ ಹೇಳಿದ್ರು, ಸರಿ ಮಗ, ಸಮಯ ಸಿಕ್ಕಾಗ ಮಾತಾಡು. ಆ ರಾತ್ರಿ ಅರ್ಜುನ್ಗೆ ತಂಗಿಯಿಂದ ಕಾಲ್ ಬಂತು. ಅವಳ ಧ್ವನಿ ನಡುಗುತ್ತಿತ್ತು. ಅಣ್ಣ, ಅಮ್ಮಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅರ್ಜುನ್ ಶಾಕ್. ಅವನು ತಕ್ಷಣ ಊರಿಗೆ ಹೊರಟ. ಮನೆ ತಲುಪುವಷ್ಟರಲ್ಲಿ ತಾಯಿ ಇರಲಿಲ್ಲ. ಮನೆಯಲ್ಲೆಲ್ಲ ಅಳು. ಅರ್ಜುನ್ ತಾಯಿಯ ಫೋನ್ ಹಿಡ್ದತ್ತ. ಅಷ್ಟರಲ್ಲಿ ಅವನ ಗಮನಕ್ಕೆ ಬಂದಿತ್ತು ಅನ್ರೆಡ್ ವಾಯ್ಸ್ ಮೆಸೇಜ್. ಕೈ ನಡುತ್ತಾ ವಾಯ್ಸ್ ನೋಟ್ ಓಪನ್ ಮಾಡ್ದ. ಅಮ್ಮನ ಧ್ವನಿ ಕೇಳಿಸ್ತು. ಮಗ, ನೀನು ಬ್ಯುಸಿ ಇರ್ತೀಯ ಅಂತ ಗೊತ್ತು, ಆದರೆ ಇಂದು ನಿನ್ನ ಬಾಲ್ಯದ ಫೋಟೋ ಸಿಕ್ತು. ಅದನ್ನು ನೋಡಿ ತುಂಬ ನೆನಪಾಯಿತು. ಚಿಕ್ಕವನಿದ್ದಾಗ ಅಮ್ಮ, ನೀನಿಲ್ಲದೆ ನಾನು ಮಲಗಲ್ಲ ಅಂತ ಹೇಳ್ತಿದ್ದೆ. ಅರ್ಜುನ್ ಜೋರಾಗಿ ಹಾಡತೊಡಗಿದ. ವಾಯ್ಸ್ ನೋಟ್ ಮುಂದುವರಿಯಿತು. ಇವಾಗ ನೀನು ದೊಡ್ಡವನಾಗಿದ್ದೀಯ, ಆದರೆ ಊಟ ಸರಿಯಾಗಿ ಮಾಡ್ತೀಯಾ ಇಲ್ವೋ ಅನ್ನೋ ಚಿಂತೆ ಇನ್ನೂ ಇದೆ. ಟೈಮ್ ಸಿಕ್ಕಾಗ ಕಾಲ್ ಮಾಡು ಮಗ, ನಿನ್ನ ಧ್ವನಿ ಕೇಳಿದರೆ ಸಾಕು. ವಾಯ್ಸ್ ನೋಟ್ ಮುಗೀತು. ಅರ್ಜುನ್ ರಸ್ತೆಗೆ ಹೊರಗೆ ಓಡಿ ಬಂದು ಮಳೆಯಲ್ಲಿ ನಿಂತ ಅತ್ತ. ಅಮ್ಮ, 1 ನಿಮಿಷ ಸಮಯ ಕೊಡೋಕ್ಕಾಗಲಿಲ್ಲ. ಕೊನೆ ಸಂದೇಶ. ಒಂದಿನ ಪೇರೆಂಟ್ಸ್ ಕಾಲ್ ಬರೋದಿಲ್ಲ. ಆ ದಿನ ಬ್ಯುಸಿ ಅನ್ನೋ ಪದವೇ ದೊಡ್ಡ ನೋವಾಗತ್ತೆ.